ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಗೌರವಾನ್ವಿತ JP ನಡ್ಡಾ ಅವರು 15 ದಿನದ ಕಾರ್ಯಕ್ರಮದಲ್ಲಿ 13 ಸೇವಾ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. 17ನೇ ತಾರೀಕಿಗೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಮಂಡಲದಲ್ಲಿ ಕೂಡ ರಕ್ತದಾನ ಶಿಬಿರ. ಆನಂತರ ಹಿಂದುಳಿದ ವರ್ಗದ ಮೋರ್ಚಾದವರ ಇದರಲ್ಲಿ ಪ್ರತಿ ಹಾಸ್ಪಿಟಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಬೂಸ್ಟರ್ ಲಸಿಕೆಯನ್ನು ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ನಡೆಯುತ್ತಾ ಇದೆ. ಈಗ ಉಲ್ಲಾರದಲ್ಲಿ ನಡೆಯುತ್ತೆ. 200 ಕೋಟಿ ಲಸಿಕೆಯನ್ನು ಕೊಟ್ಟಂಥ ಯಾವುದಾದರೂ ಒಂದು ದೇಶ ಇದ್ದರೆ, ಅದು ಕೂಡ ಫ್ರೀಯಾಗಿದ್ದರೆ ಅದು ನಮ್ಮ ದೇಶ, ಭಾರತ ದೇಶ. ಈಗ ಫಸ್ಟ್ ಡೋಸ್ ಆಯಿತು, ಸೆಕೆಂಡ್ ಡೋಸ್ ಆಯಿತು, ಈಗ ಥರ್ಡ್ ಡೋಸ್ ಬೂಸ್ಟರ್. ಅದು ಕೂಡ 1 ಪೈಸೆ ಕೂಡ ಯಾವುದೇ ಒಬ್ಬ ಪಾಪದವನಿಂದ ಕೂಡ ತೆಗೆದುಕೊಳ್ಳದು. ಈ ದೇಶದ ಎಲ್ಲರಿಗೆ ಕೂಡ ಫ್ರೀಯಾಗಿ ಕೊಟ್ಟ ವಿಶೇಷವಾದ ದಾಖಲೆ ಅದು ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ. ಅಷ್ಟೇ ಅಲ್ಲ, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಎಷ್ಟೋ ಬೇರೆ ಬೇರೆ ದೇಶಗಳಿಗೂ ಕೂಡ ನಮ್ಮ ದೇಶದಲ್ಲೇ ಲಸಿಕೆಯನ್ನು ತಯಾರು ಮಾಡಿ ಆ ಲಸಿಕೆಯನ್ನು ನಮ್ಮ ನೆರೆ ರಾಷ್ಟ್ರಗಳಿಗೆ, ಐರೋಪ್ಯ ರಾಷ್ಟ್ರಗಳಿಗೆ, ಅಮೇರಿಕನ್ ಕಂಟ್ರಿಗಳಿಗೆ ಕೂಡ ಕಳಿಸಿದ್ದೇವೆ. ಇದು ಜಾಗತಿಕ ದಾಖಲೆ. ಯಾವುದೇ ಒಬ್ಬ ಪ್ರಧಾನಿಯವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ, ಆಡಂಬರದಿಂದ ಆಚರಣೆ ಮಾಡೋದು ಎಲ್ಲ ಕಂಡು ಬಂದಿದೆ. ಆದರೆ ನಮ್ಮ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಸೇವಾ ರೂಪದಲ್ಲಿ ಅತ್ಯಂತ ಬಡವರಿಗೆ, ಬಡ ರೋಗಿಗಳಿಗೆ, ಬೇರೆ ಬೇರೆ ಕಡೆ ಮೂಲಭೂತ ಸೌಕರ್ಯ ಇಲ್ಲದಂಥ ಅಂಗನವಾಡಿಗಳಿಗೆ, ಆಸ್ಪತ್ರೆಗಳಿಗೆ, ಬೇರೆ ಬೇರೆ ಯುವತಿ ಮಂಡಳಿಗಳಿಗೆ, ಬಡವರಿಗೆ, SC ST ಮಕ್ಕಳಿಗೆ ವಿಶೇಷವಾಗಿ ಆ ರೀತಿಯ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಗಳು ನಿಜವಾಗಿಯೂ ಲಕ್ಷಾಂತರ ಕೋಟ್ಯಾಂತರ ಜನರು ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. ಈ ದೇಶದಲ್ಲಿರುವ ಅಂಗನವಾಡಿ, ಪ್ರತಿ ಜಿಲ್ಲೆಯಲ್ಲಿ ಕೂಡ ಒಂದೊಂದು ಅಂಗನವಾಡಿ ಅದರ ಮೂಲಭೂತ ಸೌಕರ್ಯ ಏನೆಲ್ಲ ಕೊರತೆ ಉಂಟು ಅದನ್ನೆಲ್ಲ ನಿಭಾಯಿಸಿ ಎಲ್ಲ ಅಂಗನವಾಡಿ ಟೀಚರ್ ಸಹಾಯಕರನ್ನು ಕರೆದು ಅವರೊಟ್ಟಿಗೆ ಊಟ ಗೀಟ ಎಲ್ಲ ಒಟ್ಟಿಗೆ ಮಾಡಿ ವಿಶೇಷವಾದ ಕಾರ್ಯಕ್ರಮ ನಡೆಸಿದ್ದಾರೆ. ಈ ದೇಶದಲ್ಲಿ ಬೇರೆ ಬೇರೆ ಅರಳಿ ಮರ ನೆಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದರೆ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ವಿಶೇಷವಾದಂಥ ಒಂದು ಧಾರ್ಮಿಕ ಇದಕ್ಕೆ ಶಕ್ತಿ ಇರುವಂಥ ಅರಳಿ ಮರವನ್ನು ನೆಡುವುದು ಅಷ್ಟು ನೇರವಾಗಿ ನೆಡುವುದು ಬೇಡ. ಅದಕ್ಕಾಗಿ ವಿಶೇಷವಾಗಿ ಬೇರೆ ಬೇರೆ ಹಲಸಿನ ಮರ, ಮಾವಿನ ಮರ, ಚಿಕ್ಕು, ಬೇರೆ ಬೇರೆ ಸಪೋಟ ಮರಗಳನ್ನು ನೆಡಬೇಕೆಂಬ ಉದ್ದೇಶದಿಂದ ನಿರಂತರವಾಗಿ ಹಿಂದುಳಿದ ವರ್ಗದವರ ಮೋರ್ಚಾದಿಂದ ಕಾರ್ಯಕ್ರಮಗಳು ನಡೆಯುತ್ತವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರ ಆಗಿದೆ. ಇದೇ ರೀತಿ ಆಸ್ಪತ್ರೆಗಳಲ್ಲಿ ಬೂಸ್ಟರ್ ಲಸಿಕೆ ಕೊಡುವಂಥ ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಶಾಲೆ, ಹಲವು ಬೂತ್ಗಳಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮ ಆಗಿದೆ. ಅದರೊಟ್ಟಿಗೆ ನಮ್ಮ ಮಂಗಳೂರು ಮಂಡಲದಲ್ಲಿ, ಪ್ರಥಮವಾಗಿ ಮಂಗಳೂರು ಮಂಡಲದಲ್ಲಿ ನರೇಂದ್ರ ಮೋದಿಜಿಯ ಜೀವನ ಚರಿತ್ರೆ ಪ್ರದರ್ಶಿನಿ ಕಾರ್ಯಕ್ರಮ, ಅದು ಕೂಡ ಮೊನ್ನೆ ಅಸೆಗೋಲೆಯಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಡೆದಿದೆ. ಅದರ ಒಟ್ಟಿಗೆ ಅಂಗನವಾಡಿ ಟೀಚರಿಗೆ ಸನ್ಮಾನ ಮಾಡೋದು, ಬೇರೆ ಬೇರೆ ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡೋದು, ಅದರೊಟ್ಟಿಗೆ ವಿಶೇಷವಾಗಿ ನಮ್ಮ ಕ್ಷಯರೋಗಿಗಳು, ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿರುವ ಕ್ಷಯರೋಗಿಗಳನ್ನು ಗುರುತಿಸಿ ಅವರನ್ನು ಪಬ್ಲಿಕ್ ಮಾಡಬೇಕು. ಅವರಿಗೆ ಬೇಕಾದಂಥ ಬೇರೆ ಬೇರೆ ಪೌಷ್ಟಿಕ ಆಹಾರಗಳು ಕೊಡುವುದು, ಅವರನ್ನು ದತ್ತು ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಕೂಡ ಆಗಿದೆ. ಒಂದೊಂದು ಆಸ್ಪತ್ರೆಗೆ ಹೊಂದಿದ್ದೆವು, ಡಾಕ್ಟರ್ ಹತ್ರ ಮುಖತವಾಗಿ ಮಾತನಾಡಿದ್ದೇವೆ. ಆ ಆಸ್ಪತ್ರೆಯಲ್ಲಿ ಎಷ್ಟು ಕ್ಷಯರೋಗಿಗಳಿದ್ದಾರೆ ಆ ಡಾಕ್ಟರಿಗೆ ಗೊತ್ತುಂಟು. ಇವಾಗ ನಮ್ಮ ಈ ಡಾಕ್ಟರ್ ಕೂಡ ಮಾತನಾಡ್ತೇವೆ. ಅವರನ್ನು ಕೂಡ ದತ್ತು ಕೆಲವರನ್ನು ದತ್ತು ತೆಗೆದುಕೊಳ್ಳುವಂಥ ಪರಿಸ್ಥಿತಿಗಳಿದೆ. ಯಾಕೆಂದರೆ ಅವರಿಗೆ ಪೌಷ್ಟಿಕ ಆಹಾರವು ಅವರಿಂದ ಸಾಧ್ಯವಿಲ್ಲದ ಕಾರಣ ಅವರು ಶ್ರೀಮಂತರಿದ್ದಾರೆ. ಅತ್ಯಂತ ಪಾಪದವರಿಗೆ ತಿಂಗಳಿಗೆ ಒಂದು ಇರ್ತಕ್ಕಂಥ ಅವರ ದತ್ತು ತೆಗೆದುಕೊಳ್ಳುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನೂ ಹಲವು ಕಾರ್ಯಕ್ರಮ. ಅದರೊಟ್ಟಿಗೆ ವಿಶೇಷವಾಗಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಆ ಅಮೃತ ಸರೋವರ ಅಂದರೆ ಕೆರೆ ಸ್ವಚ್ಛ ಮಾಡಿದ ಕಾರ್ಯಕ್ರಮ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ಬಹಳ ಸುಂದರವಾಗಿ ವ್ಯವಸ್ಥಿತ ರೀತಿಯಲ್ಲಿ 51 ನಮ್ಮ ಕಾರ್ಯಕರ್ತರು ಆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ನವೀನ್ ಪಾದಪಾಡಿಯ ಮುಂದಾಗ್ತಾರೆ. ಹಿಂದುಳಿದ ಮೋರ್ಚಾದ ಅಧ್ಯಕ್ಷರು, ಅದರ ಪ್ರಧಾನ ಕಾರ್ಯದರ್ಶಿಗಳು ನಿರಂತರವಾಗಿ ಅವರಿಗೆ ಕೊಟ್ಟಂಥ ಜವಾಬ್ದಾರಿ ಕೂಡ ಬಹಳ ಅತ್ಯಂತ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಮಹಿಳಾ ಮೋರ್ಚಾದವರು ಕೂಡ 17ನೇ ತಾರೀಕಿಗೆ ದಾಖಲೆ ಮಟ್ಟದಲ್ಲಿ ಕೆಲಸ ಮಾಡಿ ದಾಖಲೆ ಮಾಡಿಬಿಟ್ಟಿದ್ದಾರೆ. ಅದರ ಒಟ್ಟಿಗೆ ಇನ್ನು SC ST ಕಾರ್ಯಕ್ರಮಕ್ಕೆ ಬೇರೆಯವರಿಗೆ ಜವಾಬ್ದಾರಿ, 13 ಜನರಿಗೆ ಕೂಡ ಅಧ್ಯಕ್ಷರು ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ಕಾರ್ಯಕ್ರಮ ನಡೀತಾರೆ. ಇದು ಬೇರೆ ಯಾವ ದೇಶದಲ್ಲಿ ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಬೇರೆ ಯಾವ ಪಾರ್ಟಿ ವಿರೋಧ ಪಕ್ಷಗಳಿಗೂ ಕೂಡ ಈ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಸಿದ್ಧಿಯಾದಂಥ ವಿಶೇಷವಾದ ಶಕ್ತಿ ಇರುವಂಥ ಆ ವಿಶೇಷವಾದ ಯೋಚನೆಯನ್ನು ರೂಪಿಸಿದಂಥ ಮಹಾನ್ ನಾಯಕನಾದ ನರೇಂದ್ರ ಮೋದಿಯ ಕಾರ್ಯಕ್ರಮವನ್ನು, ಹುಟ್ಟುಹಬ್ಬದ ಕಾರ್ಯಕ್ರಮ ದೇಶದ ಎಲ್ಲ ರಾಜ್ಯದ, ಎಲ್ಲ ಜಿಲ್ಲೆಯ, ಎಲ್ಲ ತಾಲೂಕಿನ, ಎಲ್ಲ ಗ್ರಾಮದ, ಹಳ್ಳಿ ಗಲ್ಲಿ ಕೂಡ ಇದೇ ರೀತಿ ಕಾರ್ಯಕ್ರಮ ನಿರಂತರವಾಗಿ ಅಕ್ಟೋಬರ್ 2ರ ತನಕ ನಡೆಯುತ್ತದೆ. 25 ತಾರೀಕಿಗೆ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ.
ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜೀವನ ಚರಿತ್ರೆ, ಅವರ ಕಾರ್ಯವೈಖರಿ, ಅದಕ್ಕೆ ಯಾವ ರೀತಿಯ ಸೇವಾ ರೂಪದಲ್ಲಿ ಕಾರ್ಯಕ್ರಮಗಳು ಮಾಡೋದು, ಯಾರ್ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳ ಬಹಳ ದೊಡ್ಡ ಸಭೆಯನ್ನು ಅಲ್ಲಲ್ಲಿ ಮಾಡುವಂಥ ವ್ಯವಸ್ಥೆ. ಆ ದಿವಸ ನಮ್ಮ ಪಕ್ಷದ ಧ್ವಜವನ್ನು ಪ್ರತಿ ಮನೆಯಲ್ಲಿ ಕೂಡ ಹಾಕೊಂಡು ಆ ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಇಂಥ ಕಾರ್ಯಕ್ರಮ ವಿಶೇಷವಾಗಿ ಈ ಕಾರ್ಯಕ್ರಮ ಬಂದಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಿದ ನಿಮಗೆಲ್ಲರಿಗೂ ವಿಶೇಷವಾಗಿ ಹೃದಯಾಂತರಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಅಕ್ಟೋಬರ್ 2ರಂದು ರಾಷ್ಟ್ರದಾದ್ಯಂತ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ. ನಾವು ಆ ದಿವಸ ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನಲ್ಲ, ಹಾಗೆ ಸಾಯಿ ಪರಿವಾರ ಇವರಿಂದ ಈ ದೇವಸ್ಥಾನ ಈ ಆರೋಗ್ಯ ಕೇಂದ್ರದಲ್ಲಿ ವಿಧಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ತಾವು ಅನುಮತಿ ನೀಡಬೇಕಾಗಿ ವಿನಂತಿಸುತ್ತಾ ಎರಡು ಮಾತು ನಾವು ನರೇಂದ್ರ ಮೋದಿಯವರ ಹುಟ್ಟಿದ ಹಬ್ಬದ ದಿನಾಚರಣೆಯ ಒಂದು ಅಂಗವಾಗಿ ನೀವೊಂದು ಅತ್ಯಂತ ಮಹತ್ವಪೂರ್ಣ ಅರ್ಥಗರ್ಭಿತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಎಲ್ಲರಿಗೂ ಈ ನಿಟ್ಟಿನಲ್ಲಿ ನನ್ನ ತುಂಬುರದ ಧನ್ಯತೆಗಳು. ಈ ಅರ್ಥಗರ್ಭಿತ ಈ ಕಾರ್ಯಕ್ರಮಗಳು ಬರೀ ನರೇಂದ್ರ ಮೋದಿಯವರ ಜನ್ಮಾಚರಣೆಗೆ ಬರೀ ಒಂದು 15 ದಿವಸಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಇದು ನಿರಂತರವಾಗಿ ವರ್ಷವಿಡೀ ನಡೆಯುವಂತಾಗಬೇಕು. ಇದರ ಪ್ರಯೋಜನವನ್ನು ಪ್ರತಿಯೊಬ್ಬರು, ಹಿಂದುಳಿದ ಜಾತಿಯವರಾಗಿರಲಿ, ಆರ್ಥಿಕವಾಗಿ ಹಿಂದುಳಿದವರಾಗಿರಲಿ, ರೋಗಿಗಳಾಗಿರಲಿ, ಪ್ರತಿಯೊಬ್ಬರು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಳ್ಳುವಂತಾಗಬೇಕು ಅನ್ನೋದೇ ನನ್ನ ಒಂದು ವಿನಂತಿ ನಿಮ್ಮೆಲ್ಲರಿಗೂ. ಇವತ್ತು ಈ ಬೂಸ್ಟರ್ ಡೋಸ್ನಂಥ ಒಂದು ಅಭಿಯಾನವನ್ನು ನೀವೆಲ್ಲ ಪ್ರಾರಂಭಿಸಿದ್ದೀರಿ. ಈಗಾಗಲೇ ನಮ್ಮಲ್ಲಿ ಹೆಚ್ಚಿನವರು ಸಂತೋಷ್ ಕುಮಾರ್ ರಾಯ್ ಅವರು ಹೇಳಿದ ಹಾಗೆ 200 ಕೋಟಿ ಲಸಿಕೆಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಇನ್ನೂ ತುಂಬ ಜನ ಬಾಕಿ ಉಳಿದಿದ್ದಾರೆ. ಈ ಬೂಸ್ಟರ್ ಡೋಸ್ ತಗೊಳ್ಳುವಲ್ಲಿ ಸ್ವಲ್ಪ ನಮ್ಮ ಪ್ರಗತಿ ಕುಂಠಿತವಾಗಿದೆ. ಇದು ನಿಮ್ಮ ಸಹಕಾರದಿಂದ ಈ ಪ್ರಗತಿ ಇನ್ನೂ ಮುಂದುವರಿಬೇಕು. ಎಲ್ಲರೂ ಬೂಸ್ಟರ್ ಡೋಸ್ ಪಡ್ಕೊಳ್ಳುವಂತಾಗಬೇಕು ಎಂಬುದೇ ನನ್ನ ಮನವಿ ನಿಮ್ಮೆಲ್ಲರಿಗೂ. ನಿಮ್ಮೆಲ್ಲರೂ ಪ್ರತಿಯೊಬ್ಬರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜನಜಾಗೃತಿಯನ್ನು ಉಂಟು ಮಾಡಿ ಜನರಿಗೆ ಜಾಸ್ತಿ ಬೂಸ್ಟರ್ ಲಸಿಕೆಯನ್ನು ಪಡೆದುಕೊಳ್ಳುವಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಳ್ಬೇಕಾಗಿ ನಿಮ್ಮೆಲ್ಲರಿಗೂ ನಾನು ನನ್ನ ಕಳಕಳಿಯ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೊಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಅದು ಈ ಕ್ಷಯ ರೋಗಿಗಳಿಗೆ ನೀವು ಸಪೋರ್ಟ್ ಕೊಡುವಂಥದ್ದು. ಇದೊಂದು ಅತ್ಯುತ್ತಮ ಕಾರ್ಯಕ್ರಮ. ಯಾಕಂದರೆ ಹೆಚ್ಚಿನ ಕ್ಷಯರೋಗಿಗಳು ನಮ್ಮ ಆರ್ಥಿಕವಾಗಿ ಹಿಂದುಳಿದ ಇದರಲ್ಲಿ ಇರುವಂಥವರು. ಅವರಿಗೆ ಈ ಮೆಡಿಸಿನ್ ತಗೊಳ್ಳುವುದರ ಜೊತೆಗೆ ಅವರಿಗೆ ಈ ಪೌಷ್ಟಿಕ ಆಹಾರ ತಗೊಳ್ಳುವುದರಲ್ಲಿ ಅವರು ತುಂಬ ಹಿಂದುಳಿದಿದ್ದಾರೆ. ಯಾಕಂದರೆ ಹೆಚ್ಚಿನವರಿಗೆ ಈ ಟ್ಯೂಬರ್ಕ್ಯುಲೋಸಿಸ್ ಅಂತ ಈ ರೋಗ ಬರುವಂಥದ್ದೇ ಅವರ ದೇಹದಲ್ಲಿ ಅವರ ದೇಹ ನಿರೋಧಕ ಶಕ್ತಿ ಕುಂಠಿತವಾಗಿರೋದು. ಅದು ಯಾಕೆ ದೇಹ ನಿರೋಧಕ ಶಕ್ತಿ ಕುಂಠಿತವಾಗಿದೆ ಅಂದರೆ ಅವರಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಹೆಚ್ಚಿನವರು ನಮ್ಮ ಸೊಸೈಟಿಯಲ್ಲಿ ಒಂದು ಆರ್ಥಿಕವಾಗಿ ತುಂಬ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಆದ್ದರಿಂದ ನೀವು ಇವತ್ತು ಹಮ್ಮಿಕೊಂಡಿರುವಂಥ ಅವರಿಗೆ ಪೌಷ್ಟಿಕ ಆಹಾರ ಕೊಡುವಂಥ ಈ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣ, ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ಅದರ ಜೊತೆ ನಮ್ಮ ದೇಶದಾದ್ಯಂತ ಈಗ ಆಯುಷ್ಮಾನ್ PMJ ಆಯುಷ್ಮಾನ್ ಕಾರ್ಡ್ ಅನ್ನೋ ಒಂದು ಪ್ರೋಗ್ರಾಮನ್ನು ನಮ್ಮ ಗ್ರಾಮ 1 ಇದರ ಸಹಯೋಗದಿಂದ ನಾವು ಎಲ್ಲ ಕಡೆ ನಡೆಸ್ತಾ ಇದ್ದೇವೆ. ಇವತ್ತು ನಮ್ಮ ಆಸ್ಪತ್ರೆಯಲ್ಲೂ ಅದು ಕಾರ್ಯಕ್ರಮ ನಡೀತಾ ಇದೆ. ಅದರ ಪ್ರಯೋಜನವನ್ನು ನೀವು ಪ್ರತಿಯೊಬ್ಬರೂ ಪಡ್ಕೊಳ್ಬೇಕಾಗಿ ವಿನಂತಿ. ಈಗ ಮೊದಲಿನ ಆಯುಷ್ಮಾನ್ ಕಾರ್ಡ್ ಈಗ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಅದು ಬರೀ ಕರ್ನಾಟಕದ ಆಯುಷ್ಮಾನ್ ಕಾರ್ಡ್ ಆಗಿತ್ತು. ಈಗ ದೇಶವ್ಯಾಪ್ತಿ ಒಂದೇ ಸಿಂಗಲ್ ನೋಡಲ್ಲಿದ್ದರಿಗಾಗಿ ಕೊಡುವಂಥ ಒಂದು ಆಯುಷ್ಮಾನ್ ಕಾರ್ಡ್. ಇದರಲ್ಲಿ BPL ಕಾರ್ಡ್ ಹೋಲ್ಡರ್ಸಿಗೆ 5 ಲಕ್ಷದವರೆಗೆ, APL ಕಾರ್ಡ್ ಹೋಲ್ಡರ್ಸಿಗೆ 1.5 ಲಕ್ಷದವರೆಗೆ ನಿಮಗೆ ಪ್ರಯೋಜನ ಸಿಗ್ತದೆ. ಹಾಗೂ ಎಮರ್ಜೆನ್ಸಿಯಲ್ಲಿ ನೀವು ಯಾವುದೇ ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲೂ ದಾಖಲಾಗ್ಬೋದು. ಇದರ ದುಡ್ಡನ್ನು ನಿಮಗೆ ಗವರ್ಮೆಂಟ್ ಕೊಡ್ತದೆ. ಪ್ರತಿಯೊಬ್ಬರು ನಿಮ್ಮ ಕುಟುಂಬದವರಿಗೆ ಈ PMJ ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ನನ್ನ ಕಳಕಳಿಯ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪಾರ್ಟಿಯವರು ಖಂಡಿತ ಮಾಡ್ತಾರೆ. ಅದರ ಒಟ್ಟಿಗೆ ಆಭಾ ಕಾರ್ಡ್ ನೋಂದಣಿಯ ಬಗ್ಗೆ ಕೂಡ ನಾವು ಅಭಿಯಾನವನ್ನು ಹಮ್ಮಿಕೊಳ್ಳುವ ಒಂದು ಭರವಸೆಯೊಂದಿಗೆ 23 ಜನ ಇಲ್ಲಿ ಕ್ಷಯರೋಗಿಗಳ ಒಂದು ಪಟ್ಟಿ ಇದೆ. ಅವರಿಗೆ ನಮಗೆ ಕೆಲವರಿಗೆ ಖಾಲಿ ನೈತಿಕ ಬೆಂಬಲ ಸಿಗ್ಬೋದು, ಹಾಗೆಯೇ ಆರ್ಥಿಕ ಬೆಂಬಲ ಬೇಕಾದವರಿಗೆ ಅವರ ಪೋಷಕಾಂಶಗಳ ಕೊರತೆ ಆಗದಾಗೆ ಅದನ್ನು ಕೂಡ ಮಾಡುವ ಭರವಸೆಯನ್ನು ಇಟ್ಟಿದ್ದೇವೆ. ಈಗ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಂತ ಸತೀಶ್ ಉಳ್ಳಾಲದಲ್ಲಿ ಯಾವ ರೀತಿ ನಮಗೆ ಸೇವೆ ಸಿಗ್ತದೆ ಅಂತ ಅದರಲ್ಲಿ
ವಿದ್ಯಾಸಾಗರ್ ಅವರು ಅತ್ಯಂತ ಒಳ್ಳೆಯ ಸೇವೆಯನ್ನು ನಮ್ಮ ಈ ಭಾಗದಲ್ಲಿ ಕೊಡುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಈ ಕಾರ್ಯಕ್ರಮಕ್ಕೆ ಕೂಡ ನೀವು ಸಹಕಾರ ಮಾಡಿದರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಒಟ್ಟು ಡಾಕ್ಟ್ರೇ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವ ತನಕ ಗಾಂಧಿ ಜಯಂತಿಯನ್ನು ಎಲ್ಲ ಕಟ್ಟಡಗಳ ಮಧ್ಯೆ ಕಾರ್ಯಕ್ರಮವನ್ನು ಮಾಡಿ ನಡೆಸ್ತಾ ಇದ್ದಾರೆ. ಆದರೆ ಪ್ರಥಮ ಬಾರಿಗೆ ನರೇಂದ್ರ ಮೋದಿ ಅವರು 2ನೇ ತಾರೀಕು ಇಡೀ ದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಅಂತ ಕರೆ ಕೊಟ್ಟ ಯಾರಾದರೂ ಒಂದು ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಿಕೆ ನಾನು ಅತ್ಯಂತ ಸಂತೋಷಪಡ್ತೇನೆ. ಇವತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಅವರ ಒತ್ತಾಸೆನೇ ಇಲ್ಲ, ಅವರಿಗೆ ಆ ರೀತಿಯ ಭಾವನೆಗಳೇ ಇಲ್ಲ. ಆದರೆ ಅವರ ಹುಟ್ಟುಹಬ್ಬವನ್ನು ಒಂದು 8 ದಿನಗಳ ಕಾಲ 17ರಿಂದ 2ನೇ ತಾರೀಕಿನ ತನಕ ಆ ಪೂರ್ತಿಯಾಗಿ ನಾವು ಪಕ್ಷ ಮತ್ತು ಸಂಘಟನೆ ಮತ್ತು ಇಡೀ ದೇಶದ ಜನತೆ ಸೇವಾ ಕಾರ್ಯ ರೂಪದಲ್ಲಿ ಮಾಡುವಂಥದ್ದು ಕೂಡ ವಿಶ್ವದಲ್ಲಿ ಎಲ್ಲಿಯಾದರೂ ಒಂದು ಪ್ರಧಾನಮಂತ್ರಿಯ ಬಗ್ಗೆ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡುವ ವೈಶಿಷ್ಟ್ಯ ಇದ್ದರೆ ಅದು ಭಾರತದಲ್ಲಿ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಇವತ್ತು ಬೇರೆ ಬೇರೆ ರೀತಿಯ ಸೇವಾ ಕಾರ್ಯಗಳನ್ನು ಮಾಡುವಂಥದ್ದು ಪಕ್ಷ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದೆ. ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಮಂಡಲದ ಅಧ್ಯಕ್ಷರಾದ ಚಂದ್ರಾಸ್ ಪಂಡಿತ್ ಅವರ ನೇತೃತ್ವದಲ್ಲಿ ಸಮರ್ಥವಾಗಿ ಈಗ 23 ಜನ ನಮ್ಮ TB ಪೇಷಂಟ್ಗಳನ್ನು ಗುರುತಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಯೋಜನೆ ಮಾಡುವ ಬಗ್ಗೆ ಅವರನ್ನು ದತ್ತು ತಗೊಂಡ ರೀತಿಯಲ್ಲಿ ಅವರಿಗೆ ಸೇವೆಯನ್ನು ಕೊಡುವಂಥ ಕೆಲಸ ಏನಾದರೂ ಮಾಡದಿದ್ದರೆ ಅದು ಅತ್ಯಂತ ಒಳ್ಳೆಯ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ OBC ಮೋರ್ಚಾದ ಅಧ್ಯಕ್ಷರು ರವಿಶೋಭನ್ ಮತ್ತು ಕಾರ್ಯದರ್ಶಿಗಳಾದ ಭರತ್ ಮತ್ತು ನಮ್ಮ ಕಿಶೋರ್ ಇವರು ಕೂಡ ನನ್ನ ಇಡೀ ಜಿಲ್ಲೆಯಲ್ಲಿ OBC ಮೋರ್ಚಾ ಅತ್ಯಂತ ಬೇರೆ ಮೋರ್ಚಾ ಕೂಡ ಒಳ್ಳೆಯ ಕೆಲಸ ಮಾಡ್ತದೆ. ಆದರೆ OBC ಮೋರ್ಚಾ ಕ್ರಿಯಾಶೀಲವಾಗಿ ಕೆಲಸ ಮಾಡೋದನ್ನು ನಾವು ನೋಡಿದ್ದೇವೆ. ಇದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ. ನಾವು ಮುಂದಕ್ಕೆ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಸಹಕಾರವನ್ನು ಖಂಡಿತವಾಗಿ ಮಾಡುವ. ಒಟ್ಟು ಈ ಆಸ್ಪತ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಜನರಿಗೆ ಕೂಡ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಇದೊಂದು ಆಶಾದಾಯಕವಾದ ವಾತಾವರಣ ಈ ಆಸ್ಪತ್ರೆಯ ಒಳಗೆ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಡಾಕ್ಟ್ರೇ, ನೀವು ಹೆಚ್ಚು ಕಾಲ ಇಲ್ಲೇ ಇರುವ ಹಾಗೆ ಆಗಲಿ, ನಮಗೆಲ್ಲರಿಗೂ ಹೆಚ್ಚು ಈ ಭಾಗದ ಜನರಿಗೆ ಸೇವೆ ಸಿಗುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಿಮಗೂ ಕೂಡ ವೈಯಕ್ತಿಕವಾಗಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ನಿಲ್ಲಿಸಿನೇ. ಜಯಂತಿ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾಜಿಯವರ ಆದೇಶದಂತೆ ರಾಜ್ಯಾಧ್ಯಕ್ಷ ನಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಸೂಚನೆಯ ಮೇರೆಗೆ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಮೂಲಕ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮಂಡಲದ ಎಲ್ಲ ನಾಯಕರೊಂದಿಗೆ ಇವತ್ತು ಸೇವಾ ಪಾಕ್ಷಿಕ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೊಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಒಂದು ರಾಜಕೀಯ ಪಾರ್ಟಿಯಾಗಿ ಕೇವಲ ರಾಜಕಾರಣ ಮಾಡುತ್ತಾ ಅಧಿಕಾರದ ಆಸೆಗಾಗಿ ಪಾರ್ಟಿಯಾಗಿರದೆ ಇಡೀ ದೇಶದ ಜನರ ಆಶಾತ್ರದೊಂದಿಗೆ ಸಾರ್ವಜನಿಕರೊಂದಿಗೆ ಸೇವೆಯನ್ನು ಮಾಡುವ ಮೂಲಕವಾಗಿ ಒಂದು ರಾಜಕೀಯ ಪಾರ್ಟಿ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಹಾಗಾಗಿ ಇವತ್ತು ನಮ್ಮ ಮಂಡಲದಲ್ಲಿ ಕಳೆದ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರ ತನಕ ಅಂದರೆ ಈ ದೇಶ ಕಂಡಂಥ ಮಹಾನ್ ನಾಯಕರುಗಳ ಹುಟ್ಟುಹಬ್ಬ, ನಮ್ಮ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಅಕ್ಟೋಬರ್ 2ನೇ ದಿನವಾಗಿದ್ದರೆ ಈ ದೇಶಕ್ಕೆ ಒಂದು ದಿಕ್ಕನ್ನು ಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರು ಒಬ್ಬರಾದಂಥ ಪಂಡಿತ್ ದೀನದಯಾಳ್ ಉಪಾಧ್ಯಾಯರವರ ಹುಟ್ಟುಹಬ್ಬ ಸೆಪ್ಟೆಂಬರ್ 25. ಅದೇ ರೀತಿ ದೇಶ ಕಂಡಂಥ ಮಹಾನ್ ನಾಯಕ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಸೆಪ್ಟೆಂಬರ್ 17. ಹಾಗಾಗಿ ಈ 15 ದಿವಸದ ಒಳಗಡೆ ದೇಶ ಕಂಡಂಥ ಮಹಾನ್ ನಾಯಕರ ಹುಟ್ಟುಹಬ್ಬಗಳನ್ನು ಏಕರೀತಿಯಲ್ಲಿ ಒಂದು ಆಚರಿಸುವಂಥ ಉದ್ದೇಶದಿಂದ ಸೇವಾ ಪಾಕ್ಷಿಕ ಅನ್ನೋ ರೂಪದಲ್ಲಿ 13 ಕಾರ್ಯಕ್ರಮಗಳ ಅಂಶದೊಂದಿಗೆ ಇಡೀ ದೇಶದಾದ್ಯಂತ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರ ಒಂದು ಅಂಗವಾಗಿ ಇವತ್ತು ಉಳ್ಳಾಳದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಇವತ್ತು ಬೂಸ್ಟರ್ ಡೋಸ್ ಅನ್ನುವಂಥ ಲಸಿಕೆಯ ಒಂದು ಅಭಿಯಾನದ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ
ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಜಿಲ್ಲೆಯ ಕಾರ್ಯದರ್ಶಿಗಳಾಗಿರುವಂಥ ಸತೀಶ್ ಕುಮಾರ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನಾಯಕರಾದಂಥ ಅಲೆಮಾರಿ ಮತ್ತು ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿರುವಂಥ ಅವರಿದ್ದಾರೆ. ಅದೇ ರೀತಿಯಲ್ಲಿ ಉಳ್ಳಾಲ ಮಹಾಶಕ್ತಿ ಅಧ್ಯಕ್ಷರಾಗಿರುವಂಥ ಆನಂದ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ಒಬಿಸಿ ಮೋರ್ಚಾದ ಮಂಗಳೂರಿನ ಅಧ್ಯಕ್ಷರಾಗಿರುವಂಥ ರವಿ ಸೋಮರ್ ಅವರಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ಕೊಟ್ಟು ಈ ಭಾಗದ ಜನರಿಗೆ ವೈದ್ಯಕೀಯ ಸೇವೆ ಮಾಡುವಲ್ಲಿ ಬಹಳ ಎತ್ತಿದ ಕೈ ಅನ್ನುವಂಥ ಮತ್ತು ಪ್ರೀತಿಪೂರ್ವಕವಾದಂಥ ಮತ್ತು ಅತ್ಯಂತ ಸೇವೆಯಲ್ಲಿ ಶುಭವನ್ನು ಕೊಟ್ಟು, ಅದೇ ನಮ್ಮ ಇದರಲ್ಲಿ ಬರೆದಿದ್ದಾರೆ, ಶುಭ ಮತ್ತು ಆರೋಗ್ಯಕರ ವಾತಾವರಣ ಸೃಷ್ಟಿಸುವಲ್ಲಿ ಬಹಳ ಪ್ರಮುಖವಾದಂಥ ನಮ್ಮ ವೈದ್ಯಾಧಿಕಾರಿ ವಿದ್ಯಾಸಾಗರ್ ಮತ್ತು ಅವರ ಇಡೀ ತಂಡ ಬಹಳ ಅಚ್ಚುಕಟ್ಟಾದಂಥ ಒಂದು ವೈದ್ಯಕೀಯ ಸೇವೆ ನಡೆಯಲು ಬಹಳ ಪರಿಣತಿಯನ್ನು ಹೊಂದಿರೋರು ಮತ್ತು ಆ ಮಾನಸಿಕತೆಯನ್ನು ಹೊಂದಿರೋರು. ಹಾಗಾಗಿ ಇಡೀ ಉಳ್ಳಾಳ ಜನತೆಗೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಆ ಸೇವೆಯನ್ನು ಒದಗಿಸ್ತಿರುವಂಥ ನಮ್ಮ ಡಾಕ್ಟರ್ ಇದ್ದಾರೆ. ಅದೇ ರೀತಿಯಲ್ಲಿ ಈ ಭಾಗದ ಕೌನ್ಸಿಲರ್ಸ್ಗಳು ಮತ್ತು ಈ ಭಾಗದ ಎಲ್ಲ ನಮ್ಮ ಪಾರ್ಟಿಯ ಪ್ರಮುಖರಿರ್ಬೋದು ಮತ್ತು ಎಲ್ಲ ಸಾರ್ವಜನಿಕರಿರ್ಬೋದು ಮತ್ತು ಪತ್ರಿಕಾ ಮಾಧ್ಯಮಗಳು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮನೆಯಿಂದ ಪತ್ರಿಕಾ ಮಾಧ್ಯಮವನ್ನು ನೋಡ್ತಾ ಇದ್ದಾರೆ, ಪ್ರತಿ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸ್ತಾ ಇದ್ದಾರೆ ಮತ್ತು ಸಾರ್ವಜನಿಕ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪಾಕ್ಷಿಕ ಸೇವೆಯಲ್ಲಿ ಬರುವಂಥ ಅನೇಕ ಕಾರ್ಯಕ್ರಮ ಇರ್ಬೋದು, ಮೋದಿಯವರ ಜೀವನಚರಿತ್ರೆ ದರ್ಶನ ಇರ್ಬೋದು, ನಮ್ಮ ಕ್ಷಯಮುಕ್ತ ರೋಗದ ಒಂದು ಮೂಲಕವಾಗಿ ಕೆಲಸ ಕಾರ್ಯಗಳು ದತ್ತುಗಳು ಕೊಡುವಂಥ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಬೂಸ್ಟರ್ ಡೋಸ್ ಲಸಿಕೆಯನ್ನು ಹಾಕಿಸುವಂಥ ಕೆಲಸಗಳಾಗಿರ್ಬೋದು, ನೈಸರ್ಗಿಕವಾಗಿ ಗಿಡಗಳನ್ನು ನೆಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ 13 ಕಾರ್ಯಕ್ರಮಗಳಲ್ಲಿ ಪ್ರತಿ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ನಮ್ಮೆಲ್ಲ ಕಾರ್ಯಕ್ರಮ ಕೈಜೋಡಿಸ್ತಾರೆ. ಹಾಗಾಗಿ ಇಡೀ ನಮ್ಮ ಕಾರ್ಯಕ್ರಮಕ್ಕೆ ಮತ್ತು ಸಾರ್ವಜನಿಕ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿಶೇಷವಾದಂಥ ಕೆಲಸ ಕಾರ್ಯಗಳಿಗೆ ಭಾರತೀಯ ಜನತಾ ಪಾರ್ಟಿ ಕೈ ಹಾಕಿದೆ. ಮಂಗಳೂರು ಮಂಡಲದಲ್ಲಿರುವಂಥ ಉಳ್ಳಾಲ ವಿಧಾನಸಭಾ ಉಳ್ಳಾಲ ಪುರಸಭಾ ವ್ಯಾಪ್ತಿಯಲ್ಲಿರುವಂಥ ಪ್ರಾಥಮಿಕ ಈ ತಾಲೂಕು ಆರೋಗ್ಯ ಕೇಂದ್ರ ಆಸ್ಪತ್ರೆ ಅಂತ ಹೇಳ್ಬೋದು. ಈಗ ಅದು ಮೇಲ್ದರ್ಜೆಗೆ ತಾಲೂಕು ಆಸ್ಪತ್ರೆಗೆ ಮುಟ್ಟಿದ್ದಾದರೆ ಅದರ ಡಾಕ್ಯುಮೆಂಟ್ಗಳು ಮಾತ್ರ ಬರಲಿಕ್ಕೆ ಇದೆ ಅನ್ನುವಂಥ ಮಾಹಿತಿ ಇದೆ. ಅದಕ್ಕೋಸ್ಕರ ನಗರ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೆಸರಿಡಲಾಗಿದೆ. ಆದರೆ ಅದು ಈಗ ಆಸ್ಪತ್ರೆಯಾಗಿ ಮುಂಬಡ್ತಿ ಬಂದಿದೆ. ಈ ಆಸ್ಪತ್ರೆಯಲ್ಲಿರುವಂಥ 23 ಕ್ಷಯರೋಗಿಗಳಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ನಾಯಕರು ದತ್ತು ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಕೂಡ ತಮ್ಮ ಬೆಂಬಲವನ್ನು ತೋರಿಸಿದ್ದಾರೆ. ಉದಾಹರಣೆಗೆ ನಮ್ಮ ಸಂತೋಷ್ ಕುಮಾರ್ ಹೆಬ್ಬಾಳ್ಯರವರು, ಸತೀಶ್ ಕುಮಾರ್ ಅವರು, ನಮ್ಮ ರವೀಂದ್ರ ಶೆಟ್ಟಿ ಒಳಿದೊಟ್ಟರವರು ಎಲ್ಲರೂ ಈ ಆಸ್ಪತ್ರೆಯಲ್ಲಿರುವಂಥ ಕ್ಷಯರೋಗಿಗಳ ಅವರಿಗೆ ಆಹಾರದ ವ್ಯವಸ್ಥೆ ಆಗಬೇಕು, ಅದನ್ನು ದತ್ತು ತೆಗೆದುಕೊಂಡು ಅವರಿಗೆ ನೀಡುವಂಥ ಕೆಲಸ ಕಾರ್ಯಕ್ಕೆ ಮತ್ತು ಈ ಆಸ್ಪತ್ರೆಯ ಸೇವೆಗಳಿಗೆ ಸಹಕಾರ ನೀಡುವಲ್ಲಿ ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಅದಕ್ಕೋಸ್ಕರವಾಗಿ ಡಾಕ್ಟ್ರೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ, ಕನಿಷ್ಠ ಪಕ್ಷ 6 ಮಂದಿ ಕ್ಷಯರೋಗಿಗಳನ್ನಾದರೂ ಮಂಗಳೂರು ಮಂಡಲದ ನಾಯಕರ ವತಿಯಿಂದ ನಾವು ದತ್ತು ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಈ ಮೂಲಕ ರಚಿಸ್ತಾ ಇದ್ದೇನೆ. ಖಂಡಿತವಾಗಿ ಆ ಕೆಲಸವನ್ನು ಇಡೀ ನಮ್ಮ 8 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾರೆ. ಆ 8 ಪ್ರಾಥಮಿಕ ಕೇಂದ್ರಗಳು ಒಟ್ಟು ಕನಿಷ್ಠ ಅಂತ ಹೇಳಿದ್ರು 20 ಮಂದಿ ಕ್ಷಯರೋಗಿಗಳನ್ನು ದತ್ತು ತೆಗೆದುಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಅದನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡಲು ನಾವು ಪ್ರಯತ್ನವನ್ನು ಮಾಡ್ತಾರೆ. ಖಂಡಿತವಾಗಿ ಆ ಬಗ್ಗೆ ನಾವು ಕ್ಷಯಮುಕ್ತ ಭಾರತ ಅನ್ನುವಂಥ ಏನು ನಮ್ಮ ನರೇಂದ್ರ ಮೋದಿ ಅವರ ಆ ಕನಸಿದೆ, ಆ ಕನಸಿಗೆ ನಾವು ನನಸು ಮಾಡುವಂಥ ಕೆಲಸಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಾರೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳು ಬೂಸ್ಟರ್ ಡೋಸ್ ಲಸಿಕೆಯನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಇಲ್ಲಿನ ಅಭಿಯಾನವನ್ನು ಪ್ರಾರಂಭಿಸುತ್ತಿದ್ದಾರೆ. ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದುಕೊಂಡು ಎಲ್ಲ ಈ ಭಾಗದ ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸೋಣ. ಅದೇ ಜೀವರಕ್ಷಕ ಬೂಸ್ಟರ್ ಡೋಸ್ ಲಸಿಕೆಯನ್ನು ಸಾರ್ವಜನಿಕರೆಲ್ಲರೂ ಕೂಡ ತಪ್ಪದೇ ಸಮಯದಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯ ಆಗಬೇಕು. ಈಗಾಗಲೇ 2ನೇ ಡೋಸ್ ತೆಗೆದುಕೊಂಡು 6 ತಿಂಗಳ ಒಳಗೆ ಆ ಒಂದು ಬೂಸ್ಟರ್ ಡೋಸ್ ಲಸಿಕೆಯನ್ನು ತೆಗೆದುಕೊಳ್ಳುವಂಥದ್ದು ನಮ್ಮ ಸರ್ಕಾರಿ ಆರೋಗ್ಯ ಇಲಾಖೆಯ ಮೂಲಕ ಬಂದಿರುವಂಥ ಸುತ್ತೋಲೆಯ ಪ್ರಕಾರ ಆ ಕಾರ್ಯಕ್ರಮಗಳು ಅತ್ಯಂತ ಕ್ಷಿಪ್ರವಾಗಿ ವೇಗವನ್ನು ಪಡೆದುಕೊಳ್ಳುವಂಥ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಯಾಕಂತ ಕೇಳಿದ್ರೆ ನಮ್ಮ ವೈದ್ಯಾಧಿಕಾರಿಗಳು ಮಾತ್ರ ಈ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಿ ಸಾಲದು. ನಾವೆಲ್ಲರೂ ಕೂಡ ಈ ಕಾರ್ಯದಲ್ಲಿ ಭಾಗಿಯಾದರೆ ನಮ್ಮ ವೈದ್ಯಾಧಿಕಾರಿಗಳಿಗೆ, ದಾದಿಯರಿಗೆ ಮತ್ತು ಈ ಆರೋಗ್ಯ ಕ್ಷೇತ್ರದಲ್ಲಿ ಅಲ್ಲಿ ಕೊರೋನಾ ವಾರಿಯರ್ಸ್ ಅಂತ ಯಾರು ನಾವು ಅವರನ್ನು ಒಂದಿಷ್ಟು ಬಿರುದನ್ನು ಕೊಟ್ಟು ಅವರಿಗೆ ಗೌರವವನ್ನು ಕೊಟ್ಟಿದ್ದೇವೆ, ಅದನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಸಹಕಾರವನ್ನು ನೀಡುವಂಥ ಕೆಲಸ ಕೂಡ ನಮ್ಮ ಕೈಯಿಂದ ಆಗಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಆರೋಗ್ಯ ಅಧಿಕಾರಿ ಮತ್ತು ಅವರ ತಂಡಕ್ಕೆ ಸಹಕಾರವನ್ನು ನೀಡುವ ಕೆಲಸವನ್ನು ಖಂಡಿತ ಮಾಡ್ತಾರೆ. ಅದೇ ರೀತಿಯಲ್ಲಿ ಬೂಸ್ಟರ್ ಡೋಸ್ ಲಸಿಕೆಯಲ್ಲಿ ಅತ್ಯಂತ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು
ತೀವ್ರಗತಿಯಲ್ಲಿ ನಡೆಸಲಿಕ್ಕೆ ಅದಕ್ಕೆ ಸಹಕಾರ ಕೊಡುತ್ತೆ. ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ಮಾಜಿ ಯೋಧರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿದ್ದು ವಿಶೇಷವಾಗಿದೆ. ಅದೇ ರೀತಿಯಲ್ಲಿ ಅವರು ಕೂಡ ಇಡೀ ಸಮಾಜದ ಕೆಲಸ ಕಾರ್ಯ ಮಾಡುವಲ್ಲಿ ಕೂಡ ಯಶಸ್ವಿ ಆಗ್ತಾರೆ ಎಲ್ಲ. ಅದೇ ರೀತಿಯಲ್ಲಿ ನಾಡ್ದು ಅಕ್ಟೋಬರ್ 2ನೇ ತಾರೀಕಿನಂದು ನಮ್ಮ ಇದೇ ಪ್ರಾಥಮಿಕ ಉಳ್ಳಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಸಾಯಿ ಕೃಷ್ಣ ಕಾರ್ಯಕರ್ತರು ಒಟ್ಟುಗೂಡಿಕೊಂಡು ಈ ಒಂದು ವಠಾರವನ್ನು ಶುಚಿಗೊಳಿಸುವಂಥ ಕೆಲಸ ಕಾರ್ಯಗಳಿಗೆ ನಾವು ಕೈ ಹಾಕಲಿಕ್ಕಿದ್ದೇವೆ. ತಾವೆಲ್ಲರೂ ಸಾರ್ವಜನಿಕರು ಮತ್ತು ತಾವೆಲ್ಲರೂ ಕೂಡ ಕಾರ್ಯಕರ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ವಠಾರವನ್ನು ಶುಚಿಗೊಳಿಸುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೂಡ ನಾನು ಮಾತ್ರ ನಿಲ್ಲಿಸ್ತೀನಿ. ಮಹತ್ವದ ಸಹಕಾರ ನೀಡಿದಂತಹ ಡಾಕ್ಟರ್ ವಿದ್ಯಾಸಾಗರ್ ಅವರಿಗೆ ಅನಂತ ಧನ್ಯವಾದಗಳು.